ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ಅಂತ ಅಂದರೆ ನಮ್ಮೂರಲ್ಲಿ ದೀಪಾವಳಿ ಹಬ್ಬ ಇತ್ತು. ಹಂಗಾಗಿ ದೀಪಾವಳಿ ಹಬ್ಬಕ್ಕೆ ಹೊರಟಿದ್ವಿ. ಸ್ಯಾಟರ್ಡೇನೇ ಹೋಗಬೇಕಾಗಿತ್ತು. ಸ್ಯಾಟರ್ಡೇ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಸಂಡೇ ಹೋಗಿದ್ದೀನಿ. ಸಂಡೇ ಏನಪ್ಪ ಅಂತ ಅಂದರೆ ಸಂಡೇ ಬೆಳಗ್ಗೆ ಹೋಗಿರೋದು. ನಾನು ಯಾವಾಗಲೂ ಆಲ್ಮೋಸ್ಟ್ ಗಾಡೀಲೇ ಹೋಗೋದು ಊರಿಗೆ ಹೋದರೆ. ಇವತ್ತೇನಪ್ಪ ಅಂದರೆ ಲಗೇಜ್ ಬ್ಯಾಗ್ 2 ಬ್ಯಾಗ್ ಇತ್ತು. ಮತ್ತು ನಾವು 4 ಜನ, ಅಷ್ಟು ಜನನೂ ಗಾಡೀಲಿ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಬಸ್ಸಲ್ಲಿ ಹೋದೆ. ನನ್ನ ಮಕ್ಕಳು, ನಮ್ಮ ಮನೆಯವರು ಗಾಡಿನಲ್ಲಿ ಬಂದರು. ಮತ್ತು ಇಲ್ಲಿ ಬಸ್ ಸ್ಟ್ಯಾಂಡಿಂದ ನನ್ನನ್ನು ಅಲ್ಲಿಗೆ ಬರ್ತೀವಿ, ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಹೋಗ್ತೀವಿ. ಬಸ್ಸು ಅಷ್ಟೊತ್ತಿಗಿತ್ತು, ಕರೆಕ್ಟ್ ಟೈಮಿಂಗ್ಸಿಗೆ ಹೋಗ್ತೀವಿ ಅಂತ ಹೇಳಿ ಬಸ್ಸಿಗೆ ಹೋಗಿದ್ದಾಯಿತು. ಮತ್ತು ಇದು ಸಂಡೇ ಮುಗೀತು. ಅವತ್ತು ನೆಲ ಎಲ್ಲ ತೊಳೆದಿದ್ದು ಏನು ವೀಡಿಯೋ ಮಾಡಲಿಲ್ಲ. ಮತ್ತು ಇದು ಮಂಡೇಲಾಗಿರುತ್ತೆ. ಮಂಡೇ ಬೆಳಗ್ಗೆ ನಾಗರ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ. ನಾವು ನಾಗರ ಹಬ್ಬದಲ್ಲೇ ಯಾವಾಗಲೂ ಆಲ್ಮೋಸ್ಟ್ ನಾಗರ ಪೂಜೆ ಮಾಡೋದು. ಇವತ್ತೇನಪ್ಪ ಅಂತಂದರೆ ಅವತ್ತಿನ ದಿನ ನಮ್ಮ ಮಗನಿಗೆ ಎಕ್ಸಾಮ್ ಇತ್ತು ನಾಗರ ಮಾಡುವಾಗ. ಹಾಗಾಗಿ ಮಕ್ಳಿಗೆ ಎಕ್ಸಾಮ್ ಆಯ್ತಲ್ವ, ಹೆಂಗೆ ತಪ್ಪಿಸೋದು ಅಂತ ಹೇಳಿ ಒಂದು ಮಾಡಿಬಿಟ್ಟು ಇನ್ನೊಂದನ್ನು ಮಾಡಲಿಲ್ಲ ನಾವು. ಹಂಗಾಗಿ ಮಾಡಲಿಲ್ವಲ್ಲ, ಅಲ್ಲಿ ಆ ನಾಗರಿಗೆ ಬಂದಿದ್ದೀವಿ ಇವತ್ತು. ನಾಗರ ಮಾಡ್ಕೊಂಡು ಹೋಗ್ಬಿಡೋಣ ಬೆಳಗ್ಗೆ. ಸೋಮವಾರ ಬೇರೆ ಆಗಿರೋದ್ರಿಂದ ಶ್ರೇಷ್ಠ ಅಲ್ವಾ, ಸೊ ಹಾಗಾಗಿ ಬಂದಿದ್ದೀವಿ. ಇದು ಊರು ಬಂದು ದೌಡ್ ಬೆಟ್ಟ ಅಂತ ಹೇಳಿ. ಮತ್ತು ಎದುರಿಗೆ ಕಾಣ್ತಾ ಇದೆ ನೋಡಿ, ಅದು ನಮ್ಮ ಮನೆ, ನಮ್ಮ ಹಳೆ ಮನೆ. ಇದು ಅಂದರೆ ನಮ್ಮ ಮಾವರ ಮನೆ. ನಮ್ಮ ಮತ್ತೆ ಇಲ್ಲಿಗೆ ಕೊಟ್ಟಿದ್ದು ದೌಡ್ ಬೆಟ್ಟಕ್ಕೆ. ನಾವು ಇರೋದು ಇವಾಗ ಬಂದು ಪೆಮ್ನಳ್ಳಿಲಿ. ಏನಪ್ಪ ಅಂತಂದರೆ ನಮ್ಮ ಅತ್ತೆ ತವ್ರ ಮನೇಲಿ ನಮ್ಮ ಅತ್ತೆ ಇರೋದು. ಸೊ ಹಂಗಾಗಿ ನಮ್ಮ ಮನೆ ಎದುರುಗಡೆಗೆ ಇರೋದ್ರಿಂದ ನಮ್ಮ ಅತ್ತೆ ಯಾವಾಗಲೂ ಏನಾದರೂ ಕಷ್ಟ ಬಂದಾಗಲಿ ಅಥವಾ ಏನಕ್ಕನಾಗಲಿ ಪೂಜೆ ಮಾಡದೇ ಇರ್ತಿರಲಿಲ್ಲ. ಪ್ರತಿದಿನ ಪೂಜೆ ಮಾಡ್ತಾಯಿತ್ತು. ಹಂಗಾಗಿ ಏನಾದರೂ ಕಷ್ಟ ಬಂದಾಗ ನೆನೆಸ್ಕೊಂಡ್ರೆ ಅದೆಲ್ಲ ಆಗೈತಂತೆ. ಸೊ ಹಂಗಾಗಿ ಅವತ್ತಿನ ಕಾಲದಿಂದಲೂ ಕೂಡ ನಮ್ಮ ಅತ್ತೆ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಈಗಲೂ ಕೂಡ ನಂಬ್ತಾರೆ ನಮ್ಮ ಅತ್ತೆ. ಹಂಗಾಗಿ ನಮ್ಮ ಮನೆಯವರು, ನಮ್ಮ ಇದಾಗಲಿ ಯಾರೇ ಆಗಲಿ, ನಮ್ಮ ಮಾವಾಗಲಿ ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ ನಾಗರ ಹಬ್ಬದ ಟೈಮಲ್ಲಿ. ಹೋದ ಸರಿ ಬಂದಾಗ ನಾಗರ ಹಬ್ಬದಲ್ಲಿ ನಾವು ಇರಲಿಲ್ವಲ್ಲ, ಹಂಗಾಗಿ ನನ್ನ ಮೈದಾರೆ ಪೂಜೆ ಮಾಡ್ಕೊಂಡು ಹೋಗಿದ್ರು. ನಾವು ಕೂಡ ಇವತ್ತು ಮಕ್ಕಳಿದಾರಲ್ವ, ಹಂಗಾಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೇಳಿ ಬಂದಿದ್ದೀವಿ. ಅವ್ರು ಮಾಡಿದ್ಮೇಲೆ ಇನ್ನೇನು ಮನೇಲಿ ಒಬ್ಬರು ಮಾಡಿದ್ರೆ ಮುಗೀತು ನಮ್ಮ ಮನೇಲಿ, ಅದೇ ಥರ. ಆದರೆ ನಮ್ಮ ಮಕ್ಕಳಿಗೋಸ್ಕರ ಇವತ್ತು ಬಂದಿರೋದು ಅಷ್ಟೇ ಪೂಜೆ ಮಾಡಲಿಕ್ಕೆ. ಸೊ ಹಂಗಾಗಿ ನಾನು ಅರಿಶಿನ ಕುಂಕುಮ ಹಾಕ್ತಾಯಿದ್ದೀನಿ. ನೋಡ್ತಿದ್ದೀರಲ್ಲ, ಫಸ್ಟ್ ಹೂವು ಹಾಕ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡೋಣ ನಾನೇ ಫಸ್ಟು ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಈ ದೇವ್ರು ಇನ್ನೊಂದು ಏನು ಗೊತ್ತಾ, ತುಂಬ ಅಂದರೆ ತುಂಬಾ ಪವರ್ಫುಲ್ಲು. ಇಲ್ಲಿ ರೋಡಲ್ಲೇ ಇರೋದ್ರಿಂದ ಇದು ಆ ಕಡೆ ಈ ಕಡೆ ಹೋಗೋರು ಬರೋರೆಲ್ಲ ಕೈ ಮುಗ್ದಾಗಲಿ ಮುಂದಕ್ಕೆ ಹೋಗ್ತಾರೆ. ಅಂದರೆ ಅಷ್ಟು ಜನರ ನಂಬಿಕೆನ ಗಳಿಸೈತೆ ಇದು ಅಂತ ಹೇಳ್ಬೋದು. ನಂಬಿಕೆನೇ ಮನೆ ಮಾಡೈತೆ ಜನರಲ್ಲಿ ಇದು ಅಂತ ಹೇಳ್ಬೋದು. ಹಂಗಾಗಿ ಎಲ್ಲರೂ ಕೂಡ ಇದನ್ನು ನಂಬ್ತಾರೆ ನಾಗಪ್ಪನ. ಸೊ ನನ್ನ ಮಗ ಇಬ್ಬರಿಗೂ ನನ್ನ ಮಕ್ಕಳು ಕಿತ್ತಾಡ್ತಾರೆ ಅಂತ ಹೇಳಿಬಿಟ್ಟು 2 ಕಾಯಿ ತೊಗೊಂಡು ಬಂದಿದ್ದೀವಿ. ಅವನು ಅಂತೂ ನಾನು ಫಸ್ಟ್ ಪೂಜೆ ಮಾಡಬೇಕು ಅಂತ ಹೇಳಿ ಅವನೇ ಮೊದಲು ಪೂಜೆ ಮಾಡ್ತಾ ಇದ್ದಾನೆ. ಧನ್ವಿ ಕೊಡು ಅಂತ ಅಂದರೆ ನಾನೇ ಮಾಡ್ತೀನಿ ಅಂತ ಹೇಳಿ ಅವನೇ ಪೂಜೆ ಮಾಡ್ತಿದ್ದಾನೆ. ತುಂಬ ಕ್ಯೂರಿಯಸ್ಸು. ಆಮೇಲೆ ಬೇಗ ನಾನು ಫಸ್ಟ್ ಮುಗಿದ್ಬಿಟ್ರೆ ಆಮೇಲೆ ಅಣ್ಣ ಮಾಡ್ತಾನೆ ಅಂತ ತುಂಬ ಫಾಸ್ಟು ಇವನು. ಸೊ ಹಾಗಾಗಿ ಮಾಡ್ತಾ ಇದ್ದಾನೆ ಇವನು. ಅರಿಶಿನ ಕುಂಕುಮ ಇಟ್ಬಿಟ್ಟು ಮೊದಲು ಕಾಯಿ ಹೊಡೆದ್ಬಿಟ್ಟು ನಾನು ಪೂಜೆ ಮುಗಿಸ್ಬಿಡ್ಬೇಕು ಅನ್ನೋದು. ಅದೇ ಹಂಗಾಗಿ ನಾವು ಆಮೇಲೆ ಕಾಯಿ ಹೊಡಿಯುವಂತೆ ಬಾರಪ್ಪ, ಪೂಜೆ ಅಣ್ಣ ಮಾಡಲಿ ಫಸ್ಟು ಅಂತ ಹೇಳಿದ್ದಕ್ಕೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಬಂದ. ಆ್ಯಕ್ಚುಲಿ ಧನ್ವಿನೇ ಮಾಡಬೇಕು ಫಸ್ಟು, ಅವನು ಅಳ್ತಾನೆ ಅಂತ ಹೇಳಿ ಅವನೇ ಮಾಡ್ದ. ಧನ್ವಿ ಯಾವಾಗಲೂ ಹೋಗ್ಲಿ ಬಿಡು ಅಂತ ಹೇಳಿ ಪ್ರಿಫರೆನ್ಸ್ ಕೊಡ್ತಾನೆ. ಸೊ ನನ್ನ ತಮ್ಮ ಅಂತ ಹೇಳಿ, ಹಂಗಾಗಿ ಅನ್ವಿ ಸ್ವಲ್ಪ ಇನ್ನೂ ಚಿಕ್ಕವನಲ್ವ, ಅವನು ಇನ್ನೂ ಅರ್ಥ ಮಾಡ್ಕೊಂಬೋದು ಸ್ವಲ್ಪ ಲೇಟ್ ಅಂತ ಹೇಳಿ ಸುಮ್ಮನೆ ಆಗ್ತೀವಿ ಅಷ್ಟೇ. ಮತ್ತು ಕಾಯಿ ಹೊಡಿಬೇಕಾದ್ರೆ ಇಬ್ಬರು ಸೇರಿ ಜಗಳ ಮಾಡ್ತಾರೆ, 1 ಕಾಯಿ ತೊಗೊಂಡು ಬಂದರೆ ಅಂತ ಹೇಳಿ 2 ಕಾಯಿ ತೊಗೊಂಡು ಬಂದು ಪೂಜೆ ಮಾಡೋಣ ಅಂತ ಹೇಳಿ ಅಂತ ಇದ್ವಿ. ನಾನು ಸ್ವಲ್ಪ ಇದನ್ನು ರೆಡಿ ಮಾಡ್ಕೊತಿದ್ನಲ್ವ, ಹಂಗಾಗಿ ವೆಯ್ಟ್ ಮಾಡ್ತಿದ್ದಾನೆ. ಮತ್ತು ಧನ್ವಿ ಬಂದುಬಿಟ್ಟು ಪೂಜೆ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದಾನೆ ಇವಾಗ. ಮತ್ತು ಅವನು ಅರಿಶಿನ ಕುಂಕುಮ ಎಲ್ಲ ಇಟ್ಟಾದ್ಮೇಲೆ ಉದ್ಬತ್ತಿ ಹಚ್ಕೊಡೋಣ ಅಂತ ಹೇಳಿ ಹಚ್ಕೊಡ್ತಾ ಇದ್ದೀನಿ ನಾನೇನ. ಉದ್ಬತ್ತಿ ಹಚ್ಕೊಟ್ಟಾದ್ಮೇಲೆ ಅವನೇ ಪೂಜೆ ಮಾಡಿ ಕಾಯಿ ಹೊಡಿತಾನೆ. ಮಮ್ಮಿ ಕೊಡು ಅಂತ ಹೇಳಿ ಅವನೇ ಇಟ್ಬಿಟ್ಟು ಊದ್ಗಡ್ಡಿನ ನಾನು ಹೇಳ್ಕೊಡ್ತಾ ಇದ್ದೆ. ಊದ್ಗಡ್ಡಿ ಕೆಳಕ್ಕೆ ಇಟ್ಬಿಟ್ಟು ಕಾಯಿ ಹೊಡಿ ಅಂತ. ಹಂಗಾಗಿ ಊದ್ಗಡ್ಡಿ ಕೆಳಕ್ಕೆ ಇಟ್ಬಿಟ್ಟು ಕಾಯಿ ಹೊಡಿತಾನೆ ಅವನು ಇವಾಗ. ನೋಡಿ, ಕಾಯಿ ಹೊಡೆದು ಮನಸ್ಸಿಗೆ ಏನೇನು ಅಂದ್ಕೊತೀವೋ ಅದೆಲ್ಲ ಆಗುತ್ತೆ ಅಂತಲೇ ಹೇಳ್ಬೋದು. ಈ ದೇವರು ನಾವು ಅಂದ್ಕೊಂಡಿದ್ದಾದರೆ ಇಲ್ಲಿ ಕಣ್ಣುಗಳನ್ನ ತಂದಿಕ್ತೀವಿ ಮತ್ತು ಗಂಟೆ ಹಾಕಿಸ್ತೀವಿ ಅಂತ ಹೇಳಿ ದೇವರ ಒಂದು
ಅಪಾರವಾದ ನಂಬಿಕೆ ದೇವ್ರ ಮೇಲೆ. ಸೊ ಹಾಗಾಗಿ ಅಂದ್ಕೊಂಡಿದ್ದವರು ಕೂಡ ಹಂಗೆ ಮಾಡ್ತಾರೆ. ಈ ದೇವರು ಕೂಡ ಹಂಗೆ ಒಂದು ರೀತಿ ನಡ್ಕೊಂಡು ಬಂದಿದೆ ಯಾವಾಗಲಿಂದಲೂ, ನಂಬಿಕೆ ಅಂತಲೇ ಹೇಳ್ಬೋದು. ಸೊ ಇವಾಗ ಕಾಯಿ ಹೊಡಿತಿದ್ದಾನೆ ನನ್ನ ಮಗ. ಹೊಡಿಯೋಕ್ಕೆ ಕಲ್ಲು ಹುಡುಕ್ತಾ ಇದ್ದಾನೆ ಎಲ್ಲಿ ಅಂತ ಹಿಂದೈತೆ. ಹಂಗಾಗಿ ಕಾಯಿ ಹೊಡ್ಕೊಂಬರ್ತೀನಿ ಮಮ್ಮಿ ಅಂತ ಹೇಳಿ ಅದಕ್ಕೆ ಊದ್ಗಡ್ಡಿಗೆ ಹಿಡಿದ್ಬಿಟ್ಟು ಹೊಡ್ಕೊಂಡು ಬಾರಪ್ಪ ಅಂತ ಹೇಳ್ತಾ ಇದ್ವಿ. ಅದಕ್ಕೆ ಕಲ್ಲು ಹುಡುಕ್ತಾ ಇದ್ದಾನೆ. ಕಲ್ಲು ಹುಡುಕಿ ಮತ್ತು ಕಾಯಿ ಹೊಡಿತಾ ಇದ್ದಾನೆ ನೋಡಿ. ಕಾಯಿ ಹೊಡೆದು ತಗೊಂಬಂದು ಎಲ್ರಿಗೂ ಹಾಕಿ ತೇರ್ತಾ, ಮತ್ತು ನಾನು ಸ್ವಲ್ಪ ಮನೆಗೆ ತೇರ್ತಾ ಹಿಡಿಯಪ್ಪ ಅಂತಂದರೆ ದೇವ್ರಿಗೆ ಫಸ್ಟ್ ಹಾಕ್ತೀನಿ ಮಮ್ಮಿ ಅಂತ ಅವನೇ ಹೇಳಿ ಮನೆಗೆ ಇದನ್ನ ತೇರ್ತಾ ಕೂಡ ಇಟ್ಕೊಂಡು, ಅಂದರೆ ಹೊಲಕ್ಕೆ ಮನೆಗೆ ಎಲ್ಲ ಹಾಕೋದಿರುತ್ತಲ್ವ, ಹಂಗಾಗಿ ಅದನ್ನ ಇಟ್ಕೊಂಡು ತಗೊಂಡೋಗೋಣ ಅಂತ ಹೇಳಿ ಹಿಡಿತಾ ಇದ್ದೀವಿ. ಇವನು ಆದಮೇಲೆ ನೆಕ್ಸ್ಟು ಅನ್ವಿ ಪೂಜೆ ಮಾಡ್ತಾನೆ. ಅನ್ವಿ ಪೂಜೆ ಮಾಡಿದಾದ್ಮೇಲೆ ನಾನಾದ್ಮೇಲೆ ನಮ್ಮ ಮನೆಯವರು. ಹಂಗಾಗಿ ಅನ್ವಿ ಇವಂದು ಆಗಲಿ ಫಸ್ಟು ಅಂತ ಹೇಳಿ ಪೂಜೆ ಮುಗಿಸ್ದೆ. ಇವನು ಪೂಜೆ ಮುಗಿಸಿದಾದ್ಮೇಲೆ ನೆಕ್ಸ್ಟು ಅನ್ವಿ ಬರ್ತಾನೆ. ಅನ್ವಿ ಬಂದು ಪೂಜೆ ಮಾಡಿದಾದ್ಮೇಲೆ ಮಾಡ್ಕೊಬೇಕು ಅವನ ಪೂಜೆ ಅಷ್ಟೇ. ಚಿಕ್ಕ ಮಕ್ಕಳಲ್ವ, ಇನ್ನೂ ಸ್ವಲ್ಪ ಹೇಳ್ಕೊಡ್ಬೇಕು. ಹಂಗಾಗಿ ನಾನೇ ಮುಂದೆ ನಿಂತ್ಕೊಂಡು ಪೂಜೆ ಮಾಡಿಸ್ತಾ ಇದ್ದೀನಿ. ಈ ಕಾಯಿ ಇರುತ್ತಲ್ಲ, ಕಾಯಿ ಒಳಗಡೆ ಕಾಯಿನ ಕಿತ್ತಾಕು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಅವ್ನಿಗಿನ್ನೂ ಸ್ವಲ್ಪ ಗೊತ್ತಿಲ್ವಲ್ಲ, ಈ ಥರ ಕೀಳಬೇಕು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೆ. ಮಕ್ಕಳು ಈಗಲಿಂದ ಚಿಕ್ಕ ವಯಸ್ಸಿಂದಲೂ ಈ ರೀತಿ ಮಾಡು ಅಂತ ಹೇಳ್ಕೊಟ್ರೆ ದೊಡ್ಡವರಾದ್ಮೇಲೆ ಹೇಳ್ಕೊಡೋ ಅವಶ್ಯಕತೆಯೂ ಇರೋಲ್ಲ. ಮತ್ತು ಅವರು ನಮ್ಮಪ್ಪ ನಮ್ಮಮ್ಮ ಹಿಂಗೆ ಪಾಲಿಸ್ಕೊಂಡು ಹೋಗ್ತಿದ್ರಲ್ವ, ನಮ್ಮ ಅಜ್ಜಿ ತಾತ ರೂಢಿ ಮಾಡಿರೋದನ್ನ ನಮ್ಮಪ್ಪ ನಮ್ಮಮ್ಮ ಹಿಂಗೆ ಬಂದು ಮಾಡ್ತಿದ್ರು. ಇದು ನಮ್ಮೂರು, ಹಿಂಗೆ ಇರಬೇಕು ನಾವು, ಮತ್ತು ಇಲ್ಲೇ ನಮ್ಮ ದೇವ್ರಿರೋದು ಅಂತ ಅವರಿಗೂ ಕೂಡ ಒಂದು ರೀತಿ ನಾವು ಚಿಕ್ಕ ಮಕ್ಕಳಿಗೆ ಒಂದು ರೀತಿ ಬೇಸಿಕ್ ನೀಡ್ಸ್, ಬೇಸಿಕ್ಕು ಇವೆಲ್ಲ ತಿಳಿಸ್ಕೊಟ್ಟಂಗೆ ಆಗುತ್ತೆ. ನಮ್ಮ ಮಕ್ಳಿಗೆ ನಾವು ಇದೇ ರೀತಿ ಇರಬೇಕು, ಅದು ನಮ್ಮ ಮನೇಲಿ ನಮ್ಮ ಮನೆ ಸಂಪ್ರದಾಯದಂಗೆ ಇದೇ ರೀತಿ ಪೂಜೆ ಮಾಡ್ಕೊಂಡು ಹೋಗಬೇಕು ನೀವು ಅಂತ ಹೇಳ್ಕೊಟ್ಟಂಗೆ ಇರುತ್ತೆ. ಮತ್ತು ನಮ್ಮೂರು ಎಂಬುದು ಯಾವಾಗಲೂ ಮೈಂಡಲ್ಲಿ ಇರುತ್ತೆ. ನಮ್ಮವರು ಎಂಬ ಭಾವನೆ ಇಲ್ಲಿ ಯಾರೇ ಬರಲಿ, ನೀವು ಇವ್ರ ಮಕ್ಕಳ ಅಂತ ಕೇಳ್ತಿರ್ತಾರೆ, ನಿಮ್ಮ ಮನೆ ಇರಲ್ವಾ ಅಂತ ಕೇಳ್ತಾರಲ್ವ. ನಮ್ಮ ಮನೆ ಇಲ್ಲಿದೆ, ನಮ್ಮ ಅಜ್ಜಿ ತಾತ ಇಲ್ಲಿ ಅವರೇ, ನಮ್ಮ ಮನೆ ಇಲ್ಲೈತೆ, ಮತ್ತು ನಮ್ಮ ಜಮೀನೆಲ್ಲ ಇಲ್ಲೈತೆ, ನಾವು ಇದೇ ದೇವ್ರ ಪೂಜೆ ಮಾಡ್ತಿದ್ದಿದ್ದು ಅಂತ ಮಕ್ಕಳಿಗೂ ಕೂಡ ದೊಡ್ಡವರಾದ್ಮೇಲೂ ಕೂಡ ಅವರಿಗೂ ಅವರು ಫ್ಯಾಮಿಲಿ ಕರ್ಕೊಂಡು ಬರೋದಿರುತ್ತೆ, ಅವ್ರ ಮಕ್ಳನ್ನ ಕರ್ಕೊಂಡು ಬರೋದಿರುತ್ತೆ. ಅದೇ ರೀತಿ ಮುಂದುವರಿಸ್ತಾ ಹೋಗ್ತಾರೆ. ನಾವೀಗ ಏನಾದರೂ ಕಲಿಸ್ಲಿಲ್ಲ ಅಥವಾ ಏನು ಗೊತ್ತಿಲ್ಲ ಅಂತಂದರೆ ಮಕ್ಕಳು ಕೂಡ ಅವ್ರ ಎಜುಕೇಷನ್ನು ಅವರು ಸಿಟಿ ನೋಡ್ತಿರ್ತಾರೆ ಹೊರ್ತು ಹಳ್ಳಿ ಕಡೆಗೆ ಬಂದು ಈ ಥರ ಹಿಂಗಿರ್ಬೇಕಪ್ಪ, ಈ ಥರ ಮಾಡಬೇಕು, ದೇವ್ರ ಬಗ್ಗೆ ನಂಬಿಕೆ ಇಡಬೇಕು, ನಮ್ಮ ಅಜ್ಜಿ ತಾತ ಈ ರೀತಿ ನಂಬಿಕೆ ಇಟ್ಟಿದ್ರು, ನಾವು ನಂಬಿಕೆ ಇಡಬೇಕು ಎಂಬುದು ಮಕ್ಕಳಿಗೆ ಬರಲ್ಲ. ಸೊ ಹಂಗಾಗಿ ಈ ರೀತಿ ಯಾವಾಗ ಸಣ್ಣ ಪುಟ್ಟದನ್ನ ತಪ್ಪಾದಾಗ ತಿದ್ದಿ ಬುದ್ಧಿ ಹೇಳಿ, ಯಾವಾಗ ತಪ್ಪಾಗುತ್ತೋ ಆವಾಗಲೇ ತಿದ್ದಿ ಬುದ್ಧಿ ಹೇಳಿ, ಮತ್ತು ಸರಿ ಮಾಡಿದ್ದಾಗ ಜಾಣ ಅಂತ ಅಂದು ಯಾವಾಗ ಶಬಾಷ್ಗಿರಿ ಕೊಡ್ತೀವೋ, ತಪ್ಪಾದಾಗ ತಪ್ಪು ಮಾಡಿದ್ಯಾ ಅಂತ ಹೇಳಿ ಶಿಕ್ಷಿಸ್ತೀವೋ, ಆವಾಗ ಮಕ್ಕಳು ಒಂದು ಒಳ್ಳೆ ದಾರಿಗೆ ಬರ್ತಾರೆ ಅನ್ನೋದು ನನ್ನದೊಂದು ಚಿಕ್ಕ ಅನಿಸಿಕೆ ಅಷ್ಟೇ. ನೋಡಿ, ನನ್ನ ಮಗ ಚಿಕ್ಕವನು ನಾನು ಕಾಯಿ ಹೊಡಿತೀನಿ ಅಂತ, ಅವನಿಗೆ ಸ್ವಲ್ಪ ಹೊಡಿತು. ಹಂಗಾಗಿ ಫಸ್ಟು ಅಣ್ಣ ಹೆಂಗೆ ಮಾಡಿದ್ನೋ ಅದೇ ರೀತಿ ಮಾಡ್ತೀನಿ ಅಂತ ಹೇಳಿ ಅವನು ಇದನ್ನ ಹಾಕ್ಬಿಟ್ಟು ತೀರ್ಥ ಹಾಕ್ಬಿಟ್ಟು ಮತ್ತೆ ನೀರನ್ನ ಹಿಡ್ಕೊತಾ ಇದ್ದೀವಿ. ನಾವು ಮತ್ತೆ ಹೋದಾದ್ಮೇಲೆ ಮನೆಗೆ ಹೋದ್ಮೇಲೆ ತೀರ್ಥ ಕೇಳುತ್ತೆ ಕಂಪಲ್ಸರಿ. ಸೊ ಹಾಗಾಗಿ ಹಿಡ್ಕೊತಾ ಇದ್ದೀವಿ ವಾಟ್ರ್ ಬಾಟ್ಲಿಗೆ. ಮತ್ತು ಇವನಿಗೆ ಕಾಯಿ ಹೊಡೆದ್ಬಿಟ್ಟು ಕೊಟ್ಟಾದಮೇಲೆ ಇವನು ಪೂಜೆ ಮಾಡ್ತಾನೆ. ಇಲ್ಲೇನಪ್ಪ ಅಂತ ಅಂದರೆ ಈ ನಾಗರ ಹಬ್ಬದಲ್ಲಂತೂ ಫುಲ್ ಬ್ಯುಸಿ ಇರುತ್ತೆ. ಎಷ್ಟು ರಶ್ ಅಂದರೆ ಕಾಲಿಕ್ಕಕ್ಕೂ ಜಾಗಿರಲ್ಲ, ಅಷ್ಟು ರಶ್ ಇರುತ್ತೆ. ಈಗ ಹಬ್ಬ ಎಲ್ಲ ಮುಗ್ದೋಗೈತಲ್ವ, ಸೊ ಹಾಗಾಗಿ ಜನನೇ ಇಲ್ಲಾಂದರೆ ಎಷ್ಟು ಜಾಗನೇ ಇರಲ್ಲ. ಫುಲ್ ಬಾಳೆ ಎಲೆಗಳು, ವಿಳೆದೆಲೆ, ಅಡಿಕೆ, ಕಾಯಿಗಳು, ಬಾಳೆಹಣ್ಣು ಇದೆಲ್ಲ ಸುತ್ತ ತುಂಬಿರ್ತವೆ. ಸೊ ಹಂಗಾಗಿ ಇವತ್ತು ಫ್ರೀ ಇದ್ದಿದ್ದು ಅಂದರೆ ನಾಗರ ಹಬ್ಬ ಮುಗ್ದೋಗೈತಲ್ಲ, ಅದಕ್ಕೋಸ್ಕರ ಎಲ್ಲೆಲ್ಲಿಂದಲೋ ಬಂದು ನಾಗರ ಪೂಜೆನ ಮಾಡ್ಕೊಂಡು ಹೋಗ್ತಾರೆ. ಯಾರ್ಯಾರು ಹಿಂದಿನ ಕಾಲದಿಂದ ಇದನ್ನೇ ಪೂಜಿಸ್ಕೊಂಡು ಬಂದಿರ್ತಾರೆ, ಬೆಳೆಸ್ಕೊಂಡು ಬಂದಿರ್ತಾರೆ, ನಂಬ್ಕೊಂಡು ಬಂದಿರ್ತಾರೆ, ಈ ದೇವ್ರಿಗೆ ಹೋದರೆ ಒಳ್ಳೇದಾಗುತ್ತಪ್ಪ, ಪೂಜೆ ಮಾಡಲೇಬೇಕು, ನಮ್ಮದಿದು ನಾಗರು ಅಂತ ಹೇಳಿ ಅಂದ್ಕೊಂಡು ಪೂಜಿಸ್ಕೊಂಬಂದಿರ್ತಾರಲ್ಲ ಅವ್ರು ಹಿರಿಯರೆಲ್ಲ. ಹಂಗಾಗಿ ಅವರೆಲ್ಲ ಬಂದು ಇಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ಮತ್ತು ನನ್ನ ಮಗ ಇವನು ಪೂಜೆ ಮಾಡ್ಬೇಕಾದ್ರೆ ಅವನು ಗಂಟೆ ಹೊಡಿತಾ ಇದ್ದ, ಪೂಜೆ ಮಾಡ್ಬೇಕಾದ್ರೆ ಇವನು ಗಂಟೆ ಹೊಡಿತಿದ್ದ. ಹಂಗಾಗಿ ನನ್ನ ಮಕ್ಕಳು ಮಾಡ್ತಾಯಿದ್ರು. ಸೊ ಹಂಗಾಗಿ ಪೂಜೆ ಮುಗಿಸ್ಕೊಂಡು ಹೋಗಾದ್ಮೇಲೆ ತಿಂಡಿ ಇನ್ನೂ ಏನು ತಿಂದ್ಕೊಂಡು ಬಂದಿಲ್ಲ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸ್ವಲ್ಪ ಕೆಲಸ ಇತ್ತು, ಸ್ನಾನ ಮಾಡ್ಕೊಂಡು ಮುಗಿಸ್ಕೊಂಡೇ ಬಂದಿದ್ದು ಫಸ್ಟ್ ಟೈಮ್. ಹೋಗಿ
ತಿಂಡಿ ತಿನ್ಕೊಬೇಕು. ನಾವು ಆಲ್ಮೋಸ್ಟ್ ಯಾವಾಗಲೂ ನಾಗರ ಪೂಜೆ ಮಾಡೋದು ಖಾಲಿ ಹೊಟ್ಟೆಲೆ. ಆಮೇಲೆ ಇಲ್ಲಿ ತೊಮಟ ಎಲ್ಲ ಕಲಿಸ್ತೀವಲ್ಲ, ನಾಗರ ಹಬ್ಬದಲ್ಲಿ ತೊಮಟ ಕಲಿಸ್ತೀವಿ ಹಸಿ ಅಕ್ಕಿದು, ಅದನ್ನೇ ತಿನ್ನೋದು ಫಸ್ಟು. ಅಲ್ಲಿನವರೆಗೂ ಏನು ಉಗುಳು ಕೂಡ ನುಂಗಲ್ಲ, ಅಷ್ಟು ಸ್ಟ್ರಿಕ್ಟಾಗಿರ್ತೀವಿ. ಕೆಲವೊಬ್ರು ಏನಂದರೆ ಎಲ್ಲ ಹಣ್ಣುಗಳು ಎಲ್ಲ ತಿಂದ್ಬಿಟ್ಟು ಅಥವಾ ಕಡಲೆ ಬೀಜ ಎಲ್ಲ ಹುರ್ಕೊಂಡು ತಿಂದು ಈ ಥರ ಉಪವಾಸ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಬಟ್ ನಮ್ಮ ಮನೇಲಿ ಹಂಗಲ್ಲ, ನಾವು ಖಾಲಿ ಹೊಟ್ಟೆಲೇ ಇರೋದು. ಈವನ್ ಬಾಳೆಹಣ್ಣು ಹಣ್ಣುಗಳು ಕೂಡ ತಿನ್ನಲ್ಲ, ಏನು ನೀರನ್ನು ಕೂಡ ಕುಡಿಯಲ್ಲ. ಚಿಕ್ಕ ಮಕ್ಕಳಾದ್ರೆ ಅಷ್ಟೇ. ನಮ್ಮ ಮನೇಲಿ ನಮ್ಮ ಪಾಪು, ನನ್ನ ಮೈದನ ಮಗ ಇದ್ದಾನೆ, ಅವನಿಗೆ ಮಾತ್ರ ಏನನ ಕೊಟ್ಟರೆ ಅಷ್ಟೇ ನೀರು ಎಲ್ಲ ಹಾಲು ಅಥವಾ ಏನನ. ಇಲ್ಲ ಅಂದರೆ ನನ್ನ ಮಕ್ಕಳು ಆಲ್ಮೋಸ್ಟ್ ಬೇಗ ಬಂದುಬಿಡ್ತೀವಿ ನಾವು. ಬೆಳಗ್ಗೆ 7:30 8 ಗಂಟೆ ಅಷ್ಟೊತ್ತಿಗೆಲ್ಲ ಪೂಜೆ ಮುಗಿಯೋದ್ರಿಂದ ಬೇಗ ಬಂದುಬಿಟ್ರಿ ಇಲ್ಲಿಗೆ, ಅಥವಾ 8 ಗಂಟೆ 10 ಗಂಟೆಗೆಲ್ಲ ಪೂಜೆ ಮುಗಿಯೋದ್ರಿಂದ ನನ್ನ ಮಕ್ಕಳಿಗೂ ಹೊಟ್ಟೆ ಹಶ್ವಾಗುತ್ತೆ ಅಂತ ಹೇಳಿ ಬೇಗ ಮುಗಿಸ್ಕೊಂಡು ಹೋಗ್ತೀವಿ. ಪ್ಲ್ಯಾನು ಕೂಡ ಹಂಗೆ ಆಗಿರುತ್ತೆ, ಯಾಕೆಂದರೆ ಇರೋದೇ ಖಾಲಿ ಹೊಟ್ಟೆಲಲ್ಲ ಪ್ರತಿ ವರ್ಷ. ಸೊ ಹಾಗಾಗಿ ಬೆಳಗ್ಗೆ ಬಂದು ಇದನ್ನು ಮುಗಿಸ್ಕೊಂಡು ಹೋಗಾದ್ಮೇಲೆ ಮನೇಲಿ ನಾಗರ ಹಬ್ಬದ ದಿನ ಬೇರೆದೆಲ್ಲ ಮಾಡಿ ಊಟ ಮಾಡೋದು. ಅಲ್ಲಿನವರೆಗೂ ಮಾಡಲ್ಲ. ಅವತ್ತಿನ ದಿನ ಅಷ್ಟೇ ಸ್ವೀಟ್ ಏನೋ ಮಾಡಿಬಿಟ್ಟು ಖಾರ ತಿಂತೀವಿ. ಮೊದಲು ಸ್ವೀಟ್ ಅಂದರೆ ಪಾಯಸ ಏನೋ ಮಾಡ್ತೀವಿ, ಪಾಯಸ ಮಾಡಿ ಮುಗಿಸಿದಾದ್ಮೇಲೆ ಖಾರ ತಿನ್ನೋದು ನಾವು. ಸೊ ಹಾಗಾಗಿ ಸ್ವೀಟ್ ಮಾಡ್ದಿಲ್ದಲೇ ನಾವು ಉಪವಾಸ ಬಿಡಲ್ಲ. ಹಾಗಾಗಿ ಇಲ್ಲಿಗೆ ಹೋಗಿ ಬಂದಾದಮೇಲೆ ಮನೇಲಿರೋರು ಅಷ್ಟೇ, ನಮ್ಮ ಅತ್ತೆ ಆಗಲಿ ನಮ್ಮ ಮಾವಾಗಲಿ, ನಾವು ನನ್ನ ಮೈದರು ಬರೋದ್ರಿಂದ ಇವಾಗ ನಾಗರ ಹಬ್ಬಕ್ಕೆ ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗೋದ್ರಿಂದ ನಮ್ಮ ಅತ್ತೆರು ಪಾಪ ಉಪವಾಸ ಇರ್ತಾರೆ. ನಾವು ಹೋಗೋವರೆಗೂ ಕೂಡ ಅವರು ಏನು ತಿನ್ನಲ್ಲ. ಸೊ ನಾವು ಹೋಗಾದ್ಮೇಲೆ ಉಪವಾಸ ಬಿಟ್ಟಿದ್ದೀವಿ ಅಂತ ಹೇಳಿ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡ್ತೀವಿ. ಮನೆಗೆ ಪೂಜೆ ಮಾಡಿದಾದ್ಮೇಲೆ ಊಟ ಮಾಡೋದು ನಾವು. ಸೊ ಹಂಗಾಗಿ ನಂದು ಪೂಜೆ ಮುಗೀತು, ಮತ್ತು ನಮ್ಮ ಮನೆಯವರು ಬಂದರು ಇವಾಗ ಪೂಜೆ ಮಾಡೋಕ್ಕೆ. ಲಾಸ್ಟಲ್ಲಿ ನಮ್ಮ ಮನೆಯವ್ರು ಯಾವಾಗಲೂ ಲಾಸ್ಟಲ್ಲೇ ಪೂಜೆ ಮಾಡೋದು. ಯಾಕೆಂದರೆ ನನ್ನ ಮಕ್ಕಳಿಬ್ರಿಗೆ ಜಗಳ ಮಾಡ್ತಾರೆ, ನಾನು ಪೂಜೆ ಮಾಡ್ಬೇಕು ಫಸ್ಟು ಅಂತ. ಸೊ ಹಂಗಾಗಿ ನಮ್ಮ ಮನೆಯವರು ಫಸ್ಟ್ ಅವ್ರಿಗೆ ಆಪ್ಷನ್ ಬಿಟ್ಬಿಟ್ಟು ಲಾಸ್ಟಿಗೆ, ಮಧ್ಯದಲ್ಲಿ ನಾನು, ಲಾಸ್ಟಿಗೆ ನಮ್ಮ ಮನೆಯವ್ರು ಆಗ್ತಾರೆ ಯಾವಾಗಲೂ ಅಷ್ಟೇ. ಅವರು ಕೂಡ ತುಂಬ ಚೆನ್ನಾಗಿ ಅವ್ರ ಅಮ್ಮ ಯಾವ ರೀತಿ ನಂಬ್ತಾರೆ, ನಮ್ಮ ಮನೆಯವರು ಕೂಡ ಚೆನ್ನಾಗಿ ದೇವ್ರನ್ನ ನಂಬ್ತಾರೆ ಈ ವಿಷಯದಲ್ಲಿ ಅಂತಲೇ ಹೇಳ್ಬೋದು. ಅದರಲ್ಲಿ ಈ ನಾಗರನ್ನ ಅವ್ರ ಅಮ್ಮ ನಂಬೋದ್ರಿಂದ ಇವ್ರಿಗೂ ಕೂಡ ಒಂದೊಂದು ರೀತಿ ಒಳ್ಳೇದಾಗೈತೆ, ಅಂದ್ಕೊಂಡಿದ್ದು ಕೆಲಸ ಆಗಿದೆ. ಸೊ ಹಾಗಾಗಿ ನಂಬ್ತಾರೆ ನಮ್ಮ ಮನೆಯವರು ದೇವ್ರನ್ನ. ಪೂಜೆ ಮಾಡ್ತಿದ್ದಾರೆ, ಇವಾಗ ಪೂಜೆ ಮಾಡ್ಕೊಂಡು ಹೋಗಬೇಕು ಮನೆಗೆ. ಇವರೇ ಫೈನಲ್ ಪೂಜೆ ಆಗಿರೋದ್ರಿಂದ ಏನೇನೋ ಅಂದ್ಕೊಳೋದಾದರೆ ಅಂದ್ಕೊಳ್ತಾರೆ. ಮುಂದಿನ ನಮ್ಗೆ ಆಯಿತು ಅಂದಾಗ ನಾವು ದೇವ್ರಿಗೆ ಏನು ಅಂದ್ಕೊಂಡಿರ್ತೀವೋ ಅದನ್ನು ತಗೊಂಡು ಬಂದು ಹಾಕೋದಿರುತ್ತೆ. ನೋಡಿ, ರೋಡ್ ಪಕ್ಕನೇ ಇರೋದ್ರಿಂದ ಯಾರ್ಯಾರು ರೋಡಲ್ಲಿ ಹೋಗ್ತಾರಲ್ಲ ಅವರೆಲ್ಲ ಏನಾದರೂ ಅಂದ್ಕೊಂಡ್ರೆ ಅಂದ್ಕೊಂಡು ಕೆಲಸ ಆಯ್ತಂದರೆ ತಗೊಂಬಂದು ಹಾಕ್ತಾರೆ, ಏನು ಅಂದ್ಕೊಂಡಿರ್ತಾರೋ ಅದನ್ನು. ತುಂಬ ಸಿಂಪಲ್ ಅಂತ ಅನ್ನೋಂಗೇನಿಲ್ಲ, ಆದರೆ ಮಾತ್ರ ತುಂಬ ಪವರ್ಫುಲ್ಲು. ಸೊ ನಾವೇನೀಗ ನಮ್ಮ ಮನೆ ಈಗ ಎದುರುಗಡೆನೇ ಇರೋದ್ರಿಂದ ನಮ್ಮ ಅತ್ತೆ ಚೆನ್ನಾಗಿ ನಂಬಿದ್ರು ಅವಾಗ. ಸೊ ಸ್ವಲ್ಪ ದೂರ ಆಗಿರೋದ್ರಿಂದ ಬರೋದು ಕಡಿಮೆ ಅಂತ ಹೇಳ್ಬೋದು. ನಾವಂದರೆ ಪ್ರತಿ ವರ್ಷವೂ ಅಷ್ಟೇ ಆ ನಾಗರಿಗೆ ಹೋಗಿ ಬಂದು ಫಸ್ಟು ನಮ್ಮದು ಸ್ವಾರಗೆರೆ ಇರೋದು, ಅಲ್ಲಿ ಮುಗಿಸ್ಕೊಂಡು ಬಂದಾದಮೇಲೆ ಇಲ್ಲಿ ಮಾಡ್ತೀವಿ. ಯಾವಾಗಲೂ ಅಷ್ಟೇ ಇಲ್ಲಿ ಮುಗಿಸ್ಕೊಂಡೇ ಮನೆಗೆ ಹೋಗೋದು. ಸೊ ಈ ಸರಿ ಮಾತ್ರ ನನ್ನ ಮಗನ ಎಕ್ಸಾಮ್ ಕಾರಣ ಹಿಂಗೆ ಲೇಟ್ ಆಯಿತು ಅಷ್ಟೇ. ನನ್ನ ಮೈದರ್ ಮಾಡಿದ್ರಲ್ವ ಫಸ್ಟ್, ಮನೇಲಿ ಯಾರೇ ಮಾಡಲಿ ಅವ್ರು ಮಾಡಿದ್ರು ನಾವು ಮಾಡಿದ್ರು ಒಂದೇ ಅಲ್ವಾ. ನಮ್ಮ ಮನೇಲಿ ಪಾರ್ಶಾಲಿಟಿ ಏನಿಲ್ಲ, ಯಾರೋ ಒಬ್ಬರು ಮಾಡಿದ್ರು ಆಯಿತು. ಹಂಗೆ ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ನಮ್ಮ ಅತ್ತೆ ಮಾಡಿದ್ರು ಇವನ್ ನಡೆಯುತ್ತೆ, ನಮ್ಮ ಮಾವ ಮಾಡಿದ್ರು ನಡೆಯುತ್ತೆ, ನನ್ನ ಮೈದರ್ನ ಮಾಡಿದ್ರು ನಡೆಯುತ್ತೆ, ನಮ್ಮ ಮನೆಯವ್ರು ಮಾಡೋದು, ಯಾರೇ ಮಾಡಲಿ ಎಲ್ಲರೂ ಒಂದೇ ಫ್ಯಾಮಿಲಿ ನಾವು. ಸೊ ಹಂಗಾಗಿ ಹಂಗೇನಿಲ್ಲ. ನಾನು ಲಾಸ್ಟಲ್ಲಿ ಒಂದೆರಡು ಫೋಟೋ ತೊಗೊಳೋಣ ಅಂತ ಹೇಳಿ ಕೈ ಮುಕ್ಕೊಳೋದು ಫೋಟೋ ತೆಗೆಸ್ಕೊಂಡೆ. ಮತ್ತು ನಮ್ಮ ಮನೆಯವರು ನಾವು ಒಂದೆರಡು ಫೋಟೋ ತೊಗೊಂಡಿದ್ದೀವಿ ಅಷ್ಟೇ. ಇಷ್ಟ ಆಯಿತಾ? ಪ್ಲೀಸ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ನನ್ನ ಮಕ್ಕಳು ಕೂಡ ನಮ್ಮ ಮನೆಯವ್ರ ಜೊತೆ ನನ್ನ ಜೊತೆ ಎಲ್ಲ ಫೋಟೋ ಓಡಿಸ್ಕೊಂಡ್ರು. ಇದು ನನ್ನ ಮೈದರು ಹಬ್ಬಕ್ಕೆ ತೊಗೊಂಬಂದಿದ್ರು ನನ್ನ ಮಕ್ಳಿಗೆ ಇಬ್ಬರಿಗೂ ಡ್ರೆಸ್ನ. ನನಗೂ ಚೆನ್ನಾಗಿ ಅನ್ನಿಸ್ತಿತ್ತು ಡ್ರೆಸ್ಸು. ಸೊ ಹಂಗಾಗಿ ಅದರಲ್ಲೇ ಒಂದೆರಡು ಫೋಟೋ ತೊಗೊಂಬಿಡೋಣ, ಬೇರೆ ಡ್ರೆಸ್ ಹಾಕ್ತೀವಲ್ವ ಮನೆಗೆ ಹೋಗಿ ಅಂತ ಹೇಳಿ ಲಾಸ್ಟಲ್ಲಿ ಒಂದೆರಡನ್ನ ಫೋಟೋ ತೊಗೊಂಡಿದ್ದೀವಿ ಅಷ್ಟೇ, ನಮ್ಮ ಮನೆಯವರು ನಾವು ಎಲ್ಲ ಸೇರಿ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಕ್ಲಿಪ್ಪಿಂಗ್ ಅಂತ ಹೇಳ್ತಾ, ಇಷ್ಟ ಆಯಿತಾ? ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.